ಗುಬ್ಬಿ ವೀರಣ್ಣ ರಂಗಮಂದಿರದ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ, ಕಲಾವಿದರಿಗೆ ವೇದಿಕೆ ಆಗಬೇಕಾಗಿದ್ದ ರಂಗಮಂದಿರದ ಪರಭಾರಿಯ ಚರ್ಚೆ, ನೂರಾರು ಕೋಟಿ ಬೆಲೆ ಬಾಳುವಂತ ಜಾಗದ ಮೇಲೆ ಭೂಗಳ್ಳರು ಕಣ್ಣು ಹಾಕಿದ್ದಾರೆ ಅನ್ನೋದು ಆರೋಪ. ಹಲವು ತಿಂಗಳಿಂದ ಮುಚ್ಚಿರುವಂತ ಗುಬ್ಬಿ ವೀರಣ್ಣ ರಂಗಮಂದಿರ ನಿರ್ವಹಣೆ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಪಾಲಿಕೆಯ ಅಧಿಕಾರಿಗಳು. ಬೆಂಗಳೂರಿನ ಗಾಂಧಿನಗರದಲ್ಲಿ ಮಧ್ಯದಲ್ಲಿರುವಂತ ರಂಗಮಂದಿರ 2014ರಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನಃಸ್ಥಾಪಿಸಿದ್ದ ಬಿಬಿಎಂಪಿ. ಆದರೆ ಕಳೆದ ಕೆಲ ವರ್ಷಗಳಿಂದ ಯಾವುದೇ ನಾಟಕ ಪ್ರದರ್ಶನ ನಡೆದಿಲ್ಲ. ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯನ್ನ ತಲುಪಿದ್ದು ನೆಲಸಮಕ್ಕೆ ಸಿದ್ಧತೆ ಎನ್ನುವುದನ್ನ ಹೇಳಲಾಗ್ತಾ ಇದೆ. ನೋಡಿ, ಇದಕ್ಕೆ ಇದರದೇ ಆದಂತಹ ಹಿನ್ನೆಲೆ ಇದೆ. ಎಷ್ಟೋ ನಾಟಕಗಳು ಇಲ್ಲಿ ಪ್ರದರ್ಶನ ಕಂಡಿದ್ದಿದೆ, ಎಷ್ಟೋ ಕಲಾವಿದರು ಇಲ್ಲಿ ಜೀವನ ಕಟ್ಟಿಕೊಂಡಿದ್ದಿದೆ. ಆದರೆ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ, ಮೂಲೆ ಗುಂಪು ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಭೂಗಳ್ಳರ ಕಣ್ಣಂತೆ. ಅದಕ್ಕೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಕಾಣಿಸುತ್ತೆ. ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಮಾಡ್ತಾ ಇಲ್ಲ. ಒಂದೇ ಒಂದು ನಾಟಕ ಪ್ರದರ್ಶನ ಕೂಡ ಆಗ್ತಾ ಇಲ್ಲ. ಹಲವು ತಿಂಗಳಿಂದ ರಂಗಮಂದಿರವನ್ನ ಮುಚ್ಚಿಬಿಟ್ಟಿದ್ದಾರೆ. ಸೊ ಈ ಕಾರಣಕ್ಕೆ ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪಾಲಿಕೆ ಅಧಿಕಾರಿಗಳು ಇದನ್ನ ನಿರ್ವಹಣೆ ಮಾಡಬೇಕು. ಇದರಿಂದ ಅದೆಷ್ಟೋ ಕಲಾವಿದರ ಹೊಟ್ಟೆ ತುಂಬ್ತಾ ಇತ್ತು, ಹೊಟ್ಟೆಪಾಡು ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿನ ಸ್ಥಿತಿಗತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಖ್ಯಾತ ರಂಗ ಕಲಾವಿದ ನಾಟಕಕಾರ ಗುಬ್ಬಿ ವೀರಣ್ಣ ಅವರಿಗೆ ಸರ್ಕಾರ ಅವಮಾನ ಮಾಡ್ತಾ ಇದೆ ಅನ್ನುವಂಥದ್ದು ಅವರ ಒಂದು ನಾಟಕ ಕಂಪನಿಯಿಂದ ಆರಂಭವಾದಂತಹ ಗುಬ್ಬಿ ವೀರಣ್ಣ ರಂಗಮಂದಿರ, ಗಾಂಧಿನಗರದಲ್ಲಿರುವಂತಹ ಈ ಗುಬ್ಬಿ ವೀರಣ್ಣ ರಂಗಮಂದಿರ ಈಗ ಸಂಪೂರ್ಣವಾಗಿ ಅವಸಾನದ ಅಂಚಿನಲ್ಲಿದೆ. ಇದನ್ನ ಪರಭಾರೆ ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾರಣ ಇಷ್ಟೇ, ಹಲವು ವರ್ಷಗಳಿಂದ ಸರಿಸುಮಾರು 30ರಿಂದ 40 ವರ್ಷಗಳಿಂದ ಈ ಒಂದು ರಂಗಮಂದಿರ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ಸ್ಥಳೀಯ ಕಲಾವಿದರಿಗೆ, ನಾಟಕಕಾರರಿಗೆ ಬೆಂಬಲವನ್ನು ಕೊಡುವಂಥದ್ದು, ಅವರ ನಾಟಕಗಳಿಗೆ ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಆರಂಭವಂತ ಈ ರಂಗಮಂದಿರ ಈಗ ಪಾಳು ಕೊಂಪೆಯಾಗಿದೆ. ಅಂತಂದ್ರೆ ಮುಖ್ಯವಾಗಿ ಇದರಲ್ಲಿ ನಿರ್ವಹಣೆ ಮಾಡುವಲ್ಲಿ ಸ್ಥಳೀಯ ಆಡಳಿತ ಬಿಬಿಎಂಪಿ ಸಂಪೂರ್ಣವಾದಂತಹ ವಿಫಲ ಆಗಿರುವಂಥದ್ದು. 2014ರಲ್ಲಿ ಈ ಒಂದು ಗುಬ್ಬಿ ವೀರಣ್ಣ ರಂಗಮಂದಿರವನ್ನ ಸುಮಾರು 50 ಲಕ್ಷ ಖರ್ಚು ಮಾಡಿ ಪುನರ್ ನಿರ್ಮಾಣ ಮಾಡಲಾಗಿತ್ತು, ಅಥವಾ ರಿನೋವೇಷನ್ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ಏನೀಗ 10-11 ವರ್ಷಗಳಿಂದ ಎಲ್ಲವೂ ಕೂಡ ನಿರ್ವಹಣೆ ಆಗದೆ ಒಂದು ರೀತಿಯಲ್ಲಿ ಅವಸಾನದ ಅಂಚಿನಲ್ಲಿ ಎಲ್ಲವೂ ಕೂಡ ಪಾಳು ಕೊಂಪೆ ಆದಂತಹ ಸ್ಥಿತಿಯಲ್ಲಿ ನಾವು ನೋಡ್ಬೋದು. ಈ ಒಂದು ಜಾಗದಲ್ಲಿ ಮಳೆ ಬಂದರೆ ಸೋರುತ್ತೆ ಅನ್ನುವಂಥದ್ದು, ಆಸನಗಳ ವ್ಯವಸ್ಥೆ ಸರಿಯಾದಿಲ್ಲದಿರುವಂಥದ್ದು, ಎಲ್ಲವೂ ಕೂಡ ಹಾಳಾಗಿ ಹೋಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ಬೋದು. ಪಾಲಿಕೆ ಅಧಿಕಾರಿಗಳು ಅಂತ ಸುಮ್ಮನೆ ಕಾಟಾಚಾರಕ್ಕೆ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಇನ್ನೊಂದು ಲೆಕ್ಕಾಚಾರದಲ್ಲಿ ಅಂತಂದ್ರೆ ಕೆಲವು ಕಲಾವಿದರಿಗೆ ಇದರ ನಿರ್ವಹಣೆಯ ವ್ಯವಸ್ಥೆಯನ್ನು ಕೊಟ್ಟರು ಕೂಡ ಆ ಮೂಲಕ ಇದನ್ನ ವಶಪಡಿಸಿಕೊಳ್ಳುವಂಥದ್ದು, ಆ ಮೂಲಕ ಪರಭಾರೆ ಮಾಡಿಕೊಳ್ಳುವಂತಹ ಪ್ರಯತ್ನ ಕೂಡ ತೆರೆಮರೆಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಚರ್ಚೆಗಳು, ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಇನ್ನು ಸ್ವತಃ ಇಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದು, ಇಲ್ಲಿ ಆಗ್ತಾ ಇರುವಂಥ ಅಂದ್ರೆ ಇಲ್ಲಿನ ಭದ್ರತೆಯನ್ನು ನೋಡ್ಕೊಳ್ತಕ್ಕಂತಹ ಸೆಕ್ಯೂರಿಟಿ ಸಿಬ್ಬಂದಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ತಾವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ? ಯಾವ್ಯಾವ ರೀತಿ ನಿರ್ವಹಣೆ ಇಲ್ಲ ಇಲ್ಲಿ? ನಾವು ಒಂದು 5 ವರ್ಷದಿಂದ ಇದ್ದೀವಿ ಸರ್. ಇಲ್ಲಿ ನೀರಿಲ್ಲ, ಮೇನ್ ಬೋರು ನೀರು ಬರ್ತಾ ಇಲ್ಲ, ಬಾತ್ರೂಮ್ ಸರಿ ಇಲ್ಲ, ಅಷ್ಟೇ ಇಲ್ಲ, ಇದೆಲ್ಲ ಮಾಮೂಲು. ಈಗ ಲಾಸ್ಟ್ 4-5 ತಿಂಗಳಿಂದ ಯಾವುದೇ ನಾಟಕ ಪ್ರದರ್ಶನ ಆಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ. ಇವಾಗ ಒಂದು 4 ವರ್ಷದಿಂದ ಬಂದಾಗಿದೆ. ಕಂಪ್ನಿ ರಿಪೇರ್ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಅವರು, ಅವ್ರೇನೇ ಯಾರು ಬಂದಿಲ್ಲ. ನಾವು ಈಗ ಈ ತರದ ಒಂದು ರೀತಿಯಲ್ಲಿ ಯಾರೋ ಬರ್ತಾರೆ, ಪಾಳಕೊಂಪೆ ಆಗಿರುವಂತ ಸೀಟ್ಗಳೆಲ್ಲ ಬಿದ್ದೋಗಿದೆ, ಸೋರ್ತಿದೆ. ಹೇಗೆ ಇದು ಒಂದು ರೀತಿಯಲ್ಲಿ ಕಲಾವಿದರಿಗೆ ಮಾಡುವಂತ ಅವಮಾನ ಅಲ್ವಾ? ದೊಡ್ಡವರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವರು ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಾಗಲ್ಲ. ನಮ್ ಡ್ಯೂಟಿ ಮಾಡ್ಕೊಂತೀವಿ, ಸುಮ್ಮನೆ ಇರ್ತೀವಿ ಅಷ್ಟೇ. ಲಾಸ್ಟ್ ಆಗಿದ್ದ ನಾಟಕ ಪ್ರದರ್ಶನ ಯಾವತ್ತು ಇಲ್ಲಿ? ನಾಟಕ ಇದು ಎಷ್ಟು, ನಾಳೆ 1ನೇ ತಾರೀಕು ಬಂದ್ರೆ 3 ತಿಂಗಳಾಗುತ್ತೆ. ಆ ಕಡೆ 3 ತಿಂಗಳ ಕೆಳಗಡೆ ಒಂದು ಏಪ್ರಿಲ್ ಮೇ ಯಾವ್ದಂದ್ರೆ ನನ್ ಗಂಡ ಬಲಬಂಡ ನಾಟಕ ಲಾಸ್ಟ್, ಅದೊಂದು ಲಾಸ್ಟ್. ಯಾವ ಕಂಪನಿ ಮಾಡ್ತಾ ಇತ್ತು ನಾಟಕವನ್ನ? ಓಬ್ಲೇಸ್ ಕಂಪನಿ, ಚಿತ್ರದುರ್ಗ ಹುಣಸೆಕಟ್ಟೆ ಅಂತ ಓಬ್ಲೇಸ್ ಅಂತ ಅವ್ರು ಮಾಡ್ತಾ ಇದ್ರು. ಅವ್ರ ಕಂಪನಿ ಅಷ್ಟೊಂದು ಚೆನ್ನಾಗಿ ಓಡ್ತಾ ಇದ್ದಿಲ್ಲ. ಬೇರೆ ಕಂಪನಿ ಬಂದ್ರೆ ಸ್ವಲ್ಪ ಓಡ್ಬೋದು. ಇದು ಸೆಕ್ಯೂರಿಟಿ ಸಿಬ್ಬಂದಿಗಳು ಹೇಳ್ತಾ ಇರೋಂಥದ್ದು. ಕಳೆದ 3-4 ತಿಂಗಳಿಂದ ಯಾವುದೇ ಪ್ರದರ್ಶನ ಕಂಡಿಲ್ಲ. 4-5 ವರ್ಷಗಳಿಂದ ನಾನು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ, ಆದರೆ ಸಂಪೂರ್ಣವಂತಹ ನಿರ್ವಹಣೆ ಇಲ್ಲದೆ ಇದೊಂದು ಸೊರಗಿ ಹೋಗಿದೆ ಅನ್ನುವಂಥ ಮಾತುಗಳನ್ನ ಸೆಕ್ಯೂರಿಟಿ ಆಡ್ತಿದ್ದಾರೆ. ಕ್ಯಾಮ್ರಾಮನ್ ರಾಮಕೃಷ್ಣ ಜೊತೆ ಗಣೇಶ್ ಹೆಗ್ಡೆ, TV5.